ಎಷ್ಟು ಹುಡುಕಿದ್ರು ಕೆಲಸ ಸಿಗ್ಲಿಲ್ಲ. ಏನು ಮನೆಯೆಲ್ಲ ಸೈಲೆಂಟ್ ಆಗೈತಲ್ಲ. ಬಕ್ಕಿದೇವ್ರು ಎಲ್ಗೋದ್ರು, ಕೋಪ ಬೇರೆ ಮಾಡ್ಕೊಂಡವ್ರೇನೋ, ಟೈಮ್ ಬೇರೆ ಆಗೈತೆ. ಏನು ಮಾಡಿಲ್ವಲ್ಲಪ್ಪ, ಕೆಲಸ ಹುಡ್ಕಕ್ಕೆ ಹೋಗೋಡೆ. ಏನಾದರೂ ಅಡುಗೆ ಮಾಡೋಣ ಅಂತ ಅನ್ನೋದು ಏನೂ ಇಲ್ಲ. ನಮ್ಮ ಅತ್ತೆಗೆ ಕೋಪ ಮಾಡ್ಕೊಂಡವ್ರೇನು. ಸರಿ, ಮೊದಲು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ. ನೀನು ಬೆಳಿಗ್ಗೆ ಹೋಗಿ ತಿರ್ಕೊಂಡು ಓಡಾಡ್ಕೊಂಡು ಬಂದಿದ್ದೀಯಲ್ಲ, ಈಗ ಮಾಡ್ಕೊಂಡು ಊಟ ಮಾಡು. ನೀನು ನನ್ನ ಪಾಪ ನೋಡ್ಕೊಂಡು ಕೂತಿದ್ದೀನಿ. ಸರಿ ಬಿಡಿ, ಆಯಿತು, ನಾನೇ ಮಾಡ್ತೀನಿ, ನೀವೇನು ಮಾಡಬೇಡಿ. ಅದ್ರಾಗ ಇಟ್ಕೊಂಡಿದೀಯ ಸಸ್ಯ. ನಾನು ತಿರ್ಗಕ್ ಬಿಟ್ಕೊಂಡಿದೀನಿ. ಡೈಲಿ ಆಚೆ ಹೋಯ್ತೀನಿ ಅಂತ ತಿರ್ಕೊಂಡು ಡೈಲಿ ಬರ್ತಾಳೆ. ಮನೇಲಿ ಅಡಿಗೆನೂ ಮಾಡಿಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ಮನೆ ಕಂಡಿದ್ದೀನಿ, ಅವಳೇ ಬಂದು ಮಾಡ್ಕೊಳ್ಳಿ. ಬಂದಿರಪ್ಪ. ಹಲೋ, ಮನೇಲಿದ್ದೀನಿ. ಏನ್ ಮಾಡ್ತೀರಿ? ಹೋಗ್ಲಿ, ಅಲ್ಲೇ ಎಲ್ಲಾರು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗಿ. ನಾವೇನಾದ್ರೂ ಕೋಪ ತಿರ್ಸ್ಕೋಬೇಕು ನಮ್ಮ ಅತ್ತೆ ಮೇಲೆ ಅಂತ ಅಂದ್ರೆ ಸುಮ್ಮನೆ ಮುನ್ಸ್ಕೊಂಡು ಮುಖಗೀಕ ತಿರ್ಗ್ಸೋದೇನ್ ಬೇಡ. ನಮ್ ಫ್ರಸ್ಟ್ರೇಷನ್ ಹೊರಗಡೆ ಹಾಕ್ಬಿಡ್ಬೇಕು. ಅದ್ ಹೆಂಗ್ ಮಾಡ್ಬೇಕು ಅಂದ್ರೆ, ಬರ್ಬೇಕು, ಮಿಕ್ಸಿ ಆನ್ ಮಾಡ್ಬೇಕು,